ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ನೀವೆಲ್ಲರೂ ಆರಾಮದಿರಿ ಅಂದ್ಕೊಳ್ತಾ ನಾನು ಕೂಡ ಆರಾಮದನ್ನು ನೋಡ್ರಿ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಹೊರಗಡೆ ಎಲ್ಲ ಕ್ಲೀನ್ ಮಾಡಿದ್ರಾಯ್ತು ಅಂದು ಹೊರಗಡೆ ಬಂದನಿ. ಇವತ್ತು ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡನಿ. ಇಲ್ಲಿ ನೋಡ್ಬೋದು ಶೇಂಗಾ ಗಿಡ ಹುಟ್ಟಿಬಿಟ್ಟೈತಿ ಇಲ್ಲಿ ತುಳಸಿ ಪಾಟ್ ಒಳಗೆ. ಒಂದು ತುಳಸಿ ಗಿಡ ಎಲ್ಲ ಬತ್ತಿ ಹೋಗ್ಬಿಟ್ಟೈತೆ, ಅದನ್ನು ಬೇರೆ ಸಸಿ ತಂದು ಹಾಕಬೇಕು. ಇವಾಗ ಈ ಕಡೆ ಎಲ್ಲ ಉದ್ದಿನ ಕಡ್ಡಿಗೆ ಸಿಕ್ಸಿದ ಕಡ್ಡಿ ಅದೆಲ್ಲ ಹೂವು ಒಣಗಿದ್ವು, ಅವೆಲ್ಲ ಬಿದ್ದದ್ವು. ಅವನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳಕತ್ತಿದ್ದೆ. ಹಂಗೆ ಬಿಟ್ರಪ್ಪ ಅಂದ್ರೆ ಅದೆಲ್ಲ ನೀಟಾಗಿ ಕಾಣಲ್ಲ ಅಂತಂದು ಎಲ್ಲ ಕ್ಲೀನ್ ಮಾಡ್ಕೊಳಕತ್ತೇನೆ ಇಲ್ಲಿ. ನಾನು ಜಾಸ್ತಿ ಪಾಟೆಲ್ಲ ಇಟ್ಟಿಲ್ಲ, ಯಾವ ಗಿಡಗಳನ್ನು ತಂದು ಹಚ್ಚಿಲ್ಲ. ಯಾಕಂದ್ರೆ ನನ್ನ ಮಗಳು ಸಣ್ಣಕ್ಕಿರೋದ್ರಿಂದ ಅವಳೆಲ್ಲ ಕಿತ್ತು ಬಿಸಾಕಿ ಬಿಡ್ತಾಳೆ. ಈ ಕಡೆ ಪಾಟ್ನಾಗ ಇದ್ದದ್ದು ಗಿಡನ ಆಕೆ ಹಾಳು ಮಾಡಿರೋದು, ಚೆನ್ನಾಗೇ ಬೆಳೆದಿತ್ತದು. ಆ ಎಲೆಗಳನ್ನು ಕೀಳೋದು, ಗಿಡನ ಈ ಬಿಸಾಕಿ ಬಿಡ್ತಾಳೆ. ಅದಕ್ಕೆ ಜಾಸ್ತಿ ಪಾಟ್ ಎಲ್ಲ ತಗೊಂಡು ಇಟ್ಟಿಲ್ಲ ನಾನು. ಹಂಗೆ ಬೆಳಗ್ಗೆ ಎದ್ದ ತಕ್ಷಣ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಹೊಸಲೆಲ್ಲ ತೊಳೆದು ಬಂದ ತಕ್ಷಣ ಇಲ್ಲಿ ಏನು ABC ಜ್ಯೂಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಬಿಸಿನೀರಿಗೆ ಹಾಕ್ಕೊಂಡು ಕುಡಿಯಕತ್ತೀನಿ. ವಾರದಾಗ 2-3 ಸಾರಿ ಮಾತ್ರ ಕುಡಿತೀನಿ. ಬೇರೆ ಟೈಮಲ್ಲಿ ಬರೀ ಬಿಸಿನೀರು ಅಷ್ಟೇ ಕುಡಿತೀನಿ ನಾನು. ಇಲ್ಲಿ ಇದನ್ನು ಕುಡಿದು ಒಂದು ಸ್ವಲ್ಪ ಹೊತ್ತು ಕೂತಿದ್ದೆ, 1-2 ನಿಮಿಷ ಕೂತು ಆಮೇಲೆ ತಿಂಡಿಗೆಲ್ಲ ರೆಡಿ ಮಾಡ್ಕೋಬೇಕು. ಇನ್ನು ತಿಂಡಿಗೇನು ಪ್ಲ್ಯಾನ್ ಮಾಡಿರಲಿಲ್ಲ, ಸಿಂಪಲ್ಲಾಗಿ ಏನಾದರೂ ಮಾಡ್ಕೊಂಡ್ರಾಯ್ತು ಅಂತಂದು. ಇಲ್ಲಿ ನೋಡ್ಬೋದು ಯಾವ ಥರ ಕಾಣಕತ್ತೈತಿ ಅಂದು. ಬಿಸಿನೀರಾಗ ಹಾಕಿ ಕಲಸಿದ ತಕ್ಷಣ ಅದೆಲ್ಲ ಕರಿಗೆ ಹೋಗಿಬಿಡ್ತೈತಿ. ಈ ಜ್ಯೂಸ್ ಕುಡಿದ್ಮೇಲೆ ಚಹಾ ಕುಡಿಯೋಕೆ ಹೋಗ್ಬೇಡ್ರಿ, ಯಾಕಂದ್ರೆ ಇದರಿಂದ ಸಿಗೋ ಬೆನಿಫಿಟ್ ಏನು ಸಿಗಲ್ಲ. ಅದಕ್ಕೆ ನಾನು ನಮ್ಮ ಮನೆಯವ್ರಿಗೋಸ್ಕರ ಚಹಾ ಮಾಡಿಕೊಡ್ತೀನಿ, ನಾನು ಕುಡಿಯೋಂಗಿಲ್ಲ. ಆಮೇಲೆ ತಿಂಡಿ ಎಲ್ಲ ತಿಂದಮೇಲೆ ಸ್ವಲ್ಪ ಚಹಾ ಕುಡಿತೀನಿ ನಾನು. ಇವಾಗ ರೈಸಿಗಿಟ್ಟನಿ, ಏನಾದರೂ ಪುಳಿಯೋಗರೆ ಏನಾದರೂ ಮಾಡಿದ್ರಾಯ್ತು ಅಂದು ರೈಸಿಗಿಟ್ಟು ಒಂದು ಸೈಡು, ಈ ಕಡೆ ಚಹಾ ಮಾಡೋಕೆ ರೆಡಿ ಮಾಡ್ಕೊಳಕತ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು, ಮದುವೆ ಆಗಿರೋ ಹೆಣ್ಮಕ್ಳು ಮೊದಲು ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋದು ಅಡುಗೆ ಮನೆಯಾಗ ಅನ್ಕೋತೀನಿ. ಯಾಕಂದ್ರೆ ಮನೆಯವ್ರಿಗೆಲ್ಲ ಅಡುಗೆ ಮಾಡೋದು ಇರ್ತೈತಿ, ಅವರಿಗೆಲ್ಲ ಮಕ್ಕಳಿಗೆಲ್ಲ ಬಾಕ್ಸಿಗೆ ಕಟ್ಟೋದು ಇರ್ತೈತಿ. ಅದನ್ನೆಲ್ಲ ರೆಡಿ ಮಾಡ್ಬೇಕಂದ್ರೆ ಮೊದಲು ಅಡುಗೆ ಮನೆಯಾಗ ಕೆಲಸ ಭಾಳ ಇರ್ತವೆ. ಅದಕ್ಕೋಸ್ಕರ ಎಲ್ಲರೂ ಮೊದಲು ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋದು ಅಡುಗೆ ಮನೆಯಿಂದನೇ ಅನ್ಕೋತೀನಿ. ನಾನು ಕೂಡ ಅದೇ ಥರ ಮಾಡ್ತೀನಿ. ಬೇಗ ಇದ್ರಪ್ಪ ಅಂದ್ರೆ ಫಸ್ಟ್ ತಿಂಡಿಗೆ ಏನೇನೆಲ್ಲ ಪ್ರಿಪ್ರೇಷನ್ ಇರ್ತೈತಿ ಅದನ್ನೆಲ್ಲ ರೆಡಿ ಮಾಡ್ಕೋತಾನೆ ಹೊರಗಡೆ ಹೋಗಿ ಬಾಗಿಲು ತೊಳೆದು ರಂಗೋಲಿ ಹಾಕಿ ಬಂದುಬಿಡ್ತೀನಿ. ಆ ಥರ ಡೈಲಿ ನಾನು ಮಾಡ್ಕೊಳ್ಳೋದು. ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಅದೇ ಥರನ ಮಾಡ್ಕೋತಿರ್ತಾರೆ. ಏನು ತಿಂಡಿಗೆ ರೆಡಿ ಮಾಡೋದು, ಏನು ಹಿಂದ್ಲ ದಿನನ ಎಲ್ಲ ರೆಡಿ ಮಾಡ್ಕೊಳ್ಳೋದಂದ್ರೆ ಐಡಿಯಾ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಏನು ಮಾಡೋದು ನಾಳೆ ತಿಂಡಿಗೆ, ಬಾಕ್ಸಿಗೆ, ಹುಡುಗರಿಗೆ ಅಂತಂದು ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಈ ಥರ ಪ್ಲ್ಯಾನ್ ಮಾಡ್ಕೊಂಡ್ರಪ್ಪ ಅಂದ್ರೆ, ಯೋಚನೆ ಮಾಡಿದ್ರಪ್ಪ ಅಂದ್ರೆ ಬೆಳಗ್ಗೆ ಎದ್ದು ಬೇಗ ಕೆಲಸ ಮಾಡ್ಕೊಂಡು ಬಿಡ್ಬೋದು. ಇಲ್ಲಾಂದ್ರೆ ಯೋಚನೆ ಮಾಡ್ಕೋತ ಬೆಳಗ್ಗೆ ಕುಂತ್ರಪ್ಪ ಅಂದ್ರೆ ಟೈಮ್ ಆಗಿಬಿಡ್ತೈತಿ. ನಾನು ಹುಡುಗರು ಶಾಲೆ ಇಲ್ಲ ಅಂದ್ರೆ ಅಷ್ಟೊಂದು ತಲೆ ಕೆಡಿಸ್ಕೋತಿರ್ಲಿಲ್ಲ. ಬೆಳಗ್ಗೆ ಎದ್ದು ಯೋಚನೆ ಮಾಡಿ ಅಡುಗೆ ಮಾಡ್ತಿದ್ದೆ ಬೇಗ. ಸ್ಕೂಲ್ ಏನಾದರೂ ಸ್ಟಾರ್ಟ್ ಆಗೈತಿ ಅಂದ್ರಪ್ಪ ಅಂದ್ರೆ ಎಲ್ಲ ಬೆಳಗ್ಗೆನ ರೆಡಿ ಮಾಡೋದು ಆಗಂಗಿಲ್ಲ. ಅದಕ್ಕೆ ನೈಟೇ ಎಲ್ಲ ಪ್ಲ್ಯಾನ್ ಮಾಡಿಟ್ಕೊಂಡು ಮಲ್ಕೊಂಡಿರ್ತಾನೆ ನಾನು. ಬೆಳಗ್ಗೆ ಏನು ಮಾಡೋದು ಅಂತಂದು ರಾತ್ರಿನ ಯೋಚನೆ ಮಾಡಿ ಮಲ್ಕೊಂಡಿರ್ತಾನೆ. ಬೆಳಗ್ಗೆ ಎದ್ದು ಬೇಗ ಕೆಲಸ ಮುಗಿಸ್ಬಿಡ್ತಾನೆ. ಆ ಥರ ಪ್ಲ್ಯಾನ್ ಮಾಡ್ಕೋಬೇಕಾಗ್ತೈತಿ. ಹಂಗೆ ಮನೆಯಾಗೆಲ್ಲ ಏನೈತಿ ಏನಿಲ್ಲ, ಯಾಕಂದರೆ ಇವಾಗ ಸ್ಕೂಲ್ ಬೇರೆ ಸ್ಟಾರ್ಟ್ ಆಗ್ಯಾವು, ಎಲ್ಲ ಕಡೆನೂ ಸ್ಕೂಲ್ ಸ್ಟಾರ್ಟ್ ಆಗ್ಯಾವು. ಹೆಣ್ಮಕ್ಳಿಗೆ ಒಂಥರ ಟೆನ್ಷನ್ ಆದಂಗೆ ಆಗ್ತೈತಿ. ಏನಾದರೂ ಒಂದು ರೇಷನ್ ಮನೆಯಾಗಿಲ್ಲ ಅಂದ್ರಪ್ಪ ಅಂದ್ರೆ ಅಡುಗೆ ಮಾಡೋಕೆ ಸರಿನಾ ಹೋಗಲ್ಲ. ಅದಕ್ಕೋಸ್ಕರ ಅಟ್ಲೀಸ್ಟ್ ವಾರದಾಗ ಒಂದು ಸರಿನಾದರೂ ಎಲ್ಲ ಚೆಕ್ ಮಾಡ್ಕೋಬೇಕಾಗ್ತೈತಿ. ಏನೆಲ್ಲ ರೇಷನ್ ಐತಿ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಅದು ಖಾಲಿ ಆದ ತಕ್ಷಣ ತರಿಸಿಟ್ಕೊಂಡ್ಬಿಟ್ರೆ ನಮಗೆ ಹೆವಿ ಅನ್ಸಂಗಿಲ್ಲ. ಅಡುಗೆ ಮಾಡೋ ಮುಂದೆ ಚಿಂತೆ ಏನೂ ಇರೋಲ್ಲ, ಆರಾಮಾಗಿ ಮಾಡ್ಕೋಬೋದು. ನಾನು ಅದೇ ಥರ ಮಾಡೋದು, ಎಲ್ಲ ರೇಷನ್ ಚೆಕ್ ಮಾಡ್ಕೋತಾ ಇರ್ತೀನಿ. ಅದಕ್ಕೆ ನಾನು ಆಲ್ಮೋಸ್ಟ್ ಮಂತ್ಲಿಗೊಮ್ಮೆ ರೇಷನ್ ತರಿಸ್ಬಿಡ್ತೀನಿ. ಮಂತ್ಲಿಗೊಮ್ಮೆ ರೇಷನ್ ತರಿಸಿದ್ರೆ ಅಷ್ಟೊಂದು ಟೆನ್ಷನ್ ಅನ್ಸೋದಿಲ್ಲ. ಯಾಕಂದ್ರೆ ಜಾಸ್ತಿ ಕ್ವಾಂಟಿಟಿಯಾಗ ತರಿಸ್ಬಿಡ್ತೀನಿ. ಪದೇ ಹೋಗೋದು ಬೇಡ, ಕಳ್ಸೋದು ಬೇಡ ಅಂಗಡಿಗಳಿಗೆ ಅಂತಂದು. ಈ ಥರ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ರಪ್ಪ ಅಂದ್ರೆ ಅಡುಗೆ ಮನೆಯದು ಜಾಸ್ತಿ ಏನು ತಲೆನೋವು ಇರೋಂಗಿಲ್ಲ. ಬೇಗ ಅಡುಗೆ ಮಾಡ್ಕೊಂಡು ಬಿಡ್ಬೋದು. ಇವತ್ತು ರೇಷನ್ ಎಲ್ಲ ತರಿಸೋದಿತ್ತು. ಯಾಕಂದ್ರೆ ಫುಲ್ ಏನು ತರಿಸೋದಿರಲಿಲ್ಲ, ಒಂದು ಅರ್ಧ ಸಾಮಾನು ಖಾಲಿಯಾಗಿದ್ವು, ಇನ್ನು ಅರ್ಧ ಸಾಮಾನು ಬೇಕಿತ್ತು. ಅದಕ್ಕೋಸ್ಕರ ಎಲ್ಲ ಚೆಕ್ ಮಾಡಿ ನೋಡಿದೆ, ಏನು ಬೇಕು ಏನು ಬೇಡ ಅಂತ ಎಲ್ಲ ನೋಡಿ ಅದನ್ನು ಒಂದು ಲಿಸ್ಟ್ ಮಾಡಿಟ್ಟನಿ. ಈಗ ನಮ್ಮ ಮನೆಯವ್ರನ್ನ ಕಳಿಸ್ತೀನಿ, ಟಿಫನ್ ಎಲ್ಲ ಮಾಡಿಕೊಟ್ಟು ಅವರು ತಗೊಂಡು ಬಂದುಬಿಡ್ತಾರೆ ಬೇಗ. ಈ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ರಪ್ಪ ಅಂದ್ರೆ ಅಡುಗೆ ಮಾಡೋಕೆ ಈಸಿ ಆಗಿಬಿಡ್ತೈತಿ. ಹುಡುಗರು ಸ್ಕೂಲ್ ಬೇರೆ ಸ್ಟಾರ್ಟ್ ಆಗ್ಯಾವು, ಬಾಕ್ಸ್ ಕಟ್ಟೋದೆಲ್ಲ ಇರ್ತೈತಿ. ಮನೆಗೆ ಸಾಮಾನು ಇಲ್ಲಾಂದ್ರೆ ಅಡುಗೆ ಮಾಡೋಕೆ ಸರಿ ಹೋಗಲ್ಲ ಅಂತಂದು ಇವತ್ತು ತರಿಸಿದ್ರಾಯ್ತು ಅಂತ ಎಲ್ಲ ಲಿಸ್ಟ್ ಬರೆದಿಟ್ಟೇನೆ ಇವಾಗ.
ಹಂಗೆ ತಿಂಡಿ ಎಲ್ಲ ಮಾಡಿಟ್ಟು ಬಂದೆ. ನಾನು ಹುಡುಗರಿಗೆ ಹಾಕ್ಕೊಟ್ಟಿದ್ದೆ, ಅವ್ರು ತಿಂದರು, ನಾನಿನ್ನೂ ತಿಂದಿರಲಿಲ್ಲ. ಇವತ್ತು ಪೂಜೆ ಮಾಡಿ ತಿಂಡಿ ಮಾಡಿದ್ರಾಯ್ತು ಅಂತಂದು ಮೊದಲೆಲ್ಲ ಮನೆಯೆಲ್ಲ ಕಸ ಗುಡಿಸ್ಕೊಳಕತ್ತೀನಿ. ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಆಮೇಲೆ ಪೂಜೆ ಎಲ್ಲ ಮುಗಿದ್ಮೇಲೆ ಟಿಫನ್ ಮಾಡಿದ್ರಾಯ್ತು ಅಂತಂದು ನಮ್ಮ ಹುಡುಗರಿಗೆಲ್ಲ ಹಾಕ್ಕೊಟ್ಟೆ. ಅವರು ಕೂಡ ಟಿಫನ್ ತಿನ್ನಕತ್ತಿದ್ರು. ನಾನು ಬೇಗ ಬೇಗ ಈ ಕೆಲಸ ಮಾಡ್ಕೊಳಕತ್ತೀನಿ. ಎಷ್ಟು ಬೇಗ ಆಗ್ತೈತೆ ಅಷ್ಟು ಮಾಡ್ಕೊಂಡ್ರಪ್ಪ ಅಂದ್ರೆ ಬೇಗ ಪೂಜೆ ಮಾಡಿದ್ರಾಯ್ತು, ಬೆಳಗ್ಗೆ ಪೂಜೆ ಅಂತಂದು. ಗೊಂಬೆ ಏನು ಮಾಡಕತ್ತಿಪ್ಪ? ಏನು ಮಾಡಕತ್ತಿ? ಬಿದ್ದಪ್ಪಯ್ಯ ಸೈಕಲ್ ಆಡಕತ್ತಿ? ಮತ್ತೆ ಹೇಳು, ಸೈಕಲ್ ಆಡಕತ್ತೀನಿ ಅಂತ. ಓಡ್ಸಕ್ಕೆ ಬರಲ್ಲ ನಿಂಗೆ? ಸೈಕಲ್ ಓಡ್ಸಕ್ಕೆ ಬರಲ್ಲ? ಕಲಿಬೇಕಪ್ಪ ಸೈಕಲ್ ಓಡ್ಸೋದು, ಕಲಿಬೇಕಮ್ಮ. ನಾ ಕಲ್ಲು ಒರೆಸ್ತೇನೆ, ಸುಮ್ಮ ಕುತ್ಕೋಬೇಕು. ಹಠ ಮಾಡಬಾರ್ದು. ನೀ ಜಾಣಿ ಓದಿಲ್ಲ? ಮತ್ತೆ ಹೇಳು, ಜಾಣಿ ನಾನು. ಜಾಣೆ ನೀನು? ಹಾಂ, ಕೂತ. ನಾ ಕೆಲಸ ಮಾಡೋ ಮುಂದ್ರೆ ಕಾಲಾಗ ನನ್ನ ಹಿಂದೆ ಬರ್ತಾ ಇರ್ತಾಳೆ. ಅದಕ್ಕೋಸ್ಕರ ಅವಳನ್ನ ಏನಾದರೂ ಒಂದು ಕೆಲಸ ಕೊಟ್ಟು ಬ್ಯುಸಿ ಇಡೋಕ್ಕೆ ಟ್ರೈ ಮಾಡ್ತಿರ್ತೀನಿ. ಆಟ ಸಾಮಾನು ಕೊಟ್ಟು ಆಟ ಆಡ್ಸೋದು, ಇಲ್ಲಾಂದರೆ ಈ ಥರ ಸೈಕಲ್ ಮೇಲೆ ಕೂರಿಸಿ ಸೈಕಲ್ ಹೊಡಿಯಪ್ಪ ಅಂತ ಅನ್ನೋದು, ಆ ಥರ ಮಾಡಿ ಈಕಿನ್ನ ಜಾಸ್ತಿ ಆಟದ ಕಡೆ ಲಕ್ಷ್ಯ ಬರೋ ಹಂಗೆ ಮಾಡ್ತಿರ್ತೀನಿ. ಆದರೂ ಬಿಡಲ್ಲ ಅವಳು, ಭಾಳ ಕಾಡಿಸ್ತಾಳನ್ನ. ಅದ್ರಾಗ ಹೆಂಗೆ ಮೇಂಟೈನ್ ಮಾಡ್ಕೋತ ಕೆಲಸ ಮಾಡ್ಕೋತೀನಿ. ಆಲ್ಮೋಸ್ಟ್ ನಮ್ಮ ಮನೆಯವ್ರು ಇದ್ದಾಗ, ಇಲ್ಲಾಂದ್ರೆ ನನ್ನ ದೊಡ್ಡ ಮಗಳು ಇದ್ದಾಗ ಕೆಲಸ ಬೇಗ ಮಾಡ್ಕೊಂಬಿಡ್ತೀನಿ. ಅವ್ರೇನಾದರೂ ನಮ್ಮ ಮನೆಯವರು ಡ್ಯೂಟಿಗೆ ಹೋದ್ಮೇಲೆ, ನನ್ನ ಮಗಳು ಸ್ಕೂಲಿಗೆ ಹೋದ್ಮೇಲೆ ನಾನು ಕೆಲಸ ಮಾಡೋಕ್ಕೆ ಬಿಡಲ್ಲ ಈಕೆ. ಅದಕ್ಕೋಸ್ಕರ ಆಲ್ಮೋಸ್ಟ್ ನಾನು ಅವ್ರು ಇದ್ದಾಗಲೇ ಕೆಲಸ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ. ಎಷ್ಟಾಗ್ತೈತೆ ಅಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ಬಿಡ್ತೀನಿ. ಇವತ್ತು ನನ್ನ ದೊಡ್ಡ ಮಗಳು ಸ್ಕೂಲಿಗೆ ಹೋಗಿದ್ಲು. ಶಾಲೆ ಎಲ್ಲ ಸ್ಟಾರ್ಟ್ ಆಗ್ಯಾವಲ್ಲ ಇವಾಗ. ಶಾಲೆಗೆ ಹೋಗಿದ್ಲು ಅವಳು. ನಮ್ಮ ಮನೆಯವರು ರೇಷನ್ ತಂದುಬಿಡ್ತಾನೆ ಬೇಗ ಹೋಗಿ ಅಂತಂದು ರೇಷನ್ ತರಕ್ಕೆ ಹೋಗಿದ್ರು. ಅದಕ್ಕೋಸ್ಕರ ಇವಳು ಇಲ್ಲಿ ನನ್ನ ಜಾಸ್ತಿ ಕಾಡ್ಸಕತ್ಬಿಟ್ಟಿದ್ಲು. ನನ್ನ ಕೆಲಸ ಮಾಡೋಕ್ಕೆ ಬಿಡಕತ್ತಿದ್ದಿಲ್ಲ. ಅದ್ರಾಗ ಅವಳು ನೋಡ್ಕೋತಾ ಮನೆಯೆಲ್ಲ ಕಸ ಗುಡಿಸೋದು, ನೆಲ ಒರೆಸೋದು ಮಾಡಿದೆ. ಹೊರಗಡೆ ಎಲ್ಲ ನೀರು ಹಾಕಿ ತೊಳೆದು ಇವಾಗ ಹೊಸಲೆಲ್ಲ ಒರೆಸಿ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ರಂಗೋಲಿ ಹಾಕಾಕತ್ತೀನಿ. ಇಷ್ಟೆಲ್ಲ ಕೆಲಸ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಲ್ರೆಡಿ ಒಂದು 8:30 ಆಗಿತ್ತೇನೋ. ಎಷ್ಟೇ ಫಾಸ್ಟಾಗಿ ಕೆಲಸ ಮಾಡಿದ್ರು ಟೈಮ್ ಆಗೇ ಬಿಡ್ತೈತಿ. ಆಯ್ದ್ರಾಯ್ತು, ನಿಧಾನಕ್ಕೆ ಮಾಡಿದ್ರಾಯ್ತು ಅಂತ ಅವಳು ನೋಡ್ಕೋತಾ ಒಂದು 9 ಗಂಟೆ ಆಯಿತು. ನಾನು ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡೋ ಅಷ್ಟೊತ್ತಿಗೆ ಒಂದು 9 ಗಂಟೆ ಆಯಿತು. ನಾನು ಪೂಜೆ ಎಲ್ಲ ಮಾಡೋ ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು. ರೇಷನ್ ಎಲ್ಲ ತಗೊಂಡು ಬಂದಾರ. ಲಿಸ್ಟ್ ಬರೋದು ಕಳಿಸಿದ್ದೆ ನಾನು ಬೆಳಗ್ಗೆನ, ಏನೇನು ಬೇಕು ರೇಷನ್ ಅಂತಂದು ಅದನ್ನೆಲ್ಲ ತಗೊಂಡು ಬಂದಾರ. ಹಂಗೆ ಸ್ವಲ್ಪ ಹುಡುಗರಿಗೆ ಹಣ್ಣು ತಂದಾರ. ಪಪ್ಪಾಯ, ಮ್ಯಾಂಗೋ ತಗೊಂಡು ಬಂದಾರ. ಒಂದೆರಡು ಥರ ಹಣ್ಣು ತರ್ತಿರ್ತಾರೆ. ವಾರ ಎರಡೆರಡು ಥರ ಹಣ್ಣು ತಗೊಂಬರ್ತಿರ್ತಾರೆ. ಯಾಕಂದ್ರೆ ಒಮ್ಮೆಟ್ಟಿಗೆ ತಂದ್ರೆ ಹಾಳಾಗ್ಬಿಡ್ತವೆ ಅಂತಂದು ಈ ಥರ ತರ್ತಿರ್ತಾರೆ. ಜಾಸ್ತಿ ನನ್ನ ಮಕ್ಕಳಿಗೆ ಹುಳಿ ಇರೋ ಹಣ್ಣು ತಿಂದ್ರಪ್ಪ ಅಂದ್ರೆ ಆಗಲ್ಲ. ಅದ್ರಾಗ ನನ್ನ ದೊಡ್ಡ ಮಗಳಿಗೆ ಬೇಗ ಕೆಮ್ಮು ಹತ್ತಿಬಿಡ್ತೈತಿ. ಅದಕ್ಕೆ ನೋಡಿ ತಗೊಂಡು ಬರ್ತಾರೆ. ಜಾಸ್ತಿ ಪಪ್ಪಾಯನ ಜಾಸ್ತಿ ತರೋದು ನಮ್ಮ ಮನ್ಯಾಗ. ಯಾಕಂದ್ರೆ ಅದು ಏನು ಕೆಮ್ಮು ನೆಗಡಿ ಶೀತ ಏನೂ ಆಗಲ್ಲ, ಇನ್ನು ಆ ಥರ ಆಗೋದನ್ನು ಅವಾಯ್ಡ್ ಮಾಡ್ತೈತಿ ಅಂದು ಪಪ್ಪಾಯ ಹಣ್ಣು ಜಾಸ್ತಿ ತರೋದು ನಮ್ಮ ಮನೆಯವರು. ನನ್ನ ಮಗಳು ಆಲ್ರೆಡಿ ಚಿಕ್ಕವಳು ಕಾಡ್ಸಾಕತ್ತಾಳ, ನನಗೆ ಹಣ್ಣು ಕಟ್ ಮಾಡಿಕೊಡು ಅಂತಂದು. ಅದಕ್ಕೆ ಇಲ್ಲಿ ಸಣ್ಣದೊಂದು ಪಪ್ಪಾಯ ಹಣ್ಣು ತಂದಿದ್ರು. ಅದನ್ನು ಅವಳಿಗೆ ಕಟ್ ಮಾಡಿಕೊಟ್ರಾಯ್ತು ಅಂತ ಇವಾಗ ಕ್ಲೀನ್ ಮಾಡ್ಕೊಳಕತ್ತೀನಿ.
ಹಾಗೆ ಭಾಳ ಜನ ಗಂಡ್ಮಕ್ಳು ಏನು ಅಂತಿರ್ತಾರೆ ಅಂದ್ರೆ ಮನ್ಯಾಗಿರೋ ಹೆಣ್ಮಕ್ಳಿಗೆ ಅಂದ್ರೆ ಹೌಸ್ ವೈಫ್ ಇರ್ತಾರಲ್ಲ ಯಾರೆಲ್ಲ ಇರ್ತಾರೆ ಅವರಿಗೆ ಈ ಅನುಭವ ಆಗಿರ್ತೈತಿ ಆಲ್ಮೋಸ್ಟ್ ಎಲ್ಲರಿಗೂ ಆಗಿರ್ತೈತಿ ಅಂತ ಹೇಳೋಕ್ಕಾಗಲ್ಲ. ಒಬ್ಬೊಬ್ಬರು ಗಂಡ್ಮಕ್ಳು ಅರ್ಥ ಮಾಡ್ಕೊಂಡು ಜೀವನ ಮಾಡ್ತಿರ್ತಾರೆ, ಒಬ್ಬೊಬ್ಬರು ಅರ್ಥ ಮಾಡ್ಕೊಳಂಗಿಲ್ಲ. ಏನು ಅಂತಿರ್ತಾರಂದ್ರೆ ಮನ್ಯಾಗ ಇರ್ತೀರಿ, ಖಾಲಿ ಕುತ್ಕೊಂತೀರಿ, ನಿಮ್ಗೇನು ಕೆಲಸನ ಇರಲ್ಲ, ಆರಾಮಾಗಿ ಮಲ್ಕೋತೀರಿ, ಆರಾಮಾಗಿ ಕುತ್ಕೊಂತೀರಿ, ನಮ್ಮಷ್ಟು ಟೆನ್ಷನ್ ಇರಲ್ಲ ನಿಮಗೆ, ನೀವು ಫ್ರೀ ಆಗಿದ್ದೀರಿ, ಹಂಗದಿರಿ ಹಿಂಗದಿರಿ ಅಂತಂದು ಅಂತಿರ್ತಾರಲ್ಲ ಮನೆಯಲ್ಲಿ ಗಂಡ್ಮಕ್ಳು. ಅವರಿಗೆ ಇಂಥದ್ದೊಂದು ವಿಡಿಯೋಸ್ ಯಾವುದಾದ್ರೂ ಈ ವಿಡಿಯೋಸ್ ಅಂತಲ್ಲ, ಬೇರೆಯವ್ರು ಎಷ್ಟೊಂದು ಜನ ಲಾಕ್ಸ್ ಮಾಡ್ತಿರ್ತಾರೆ, ಅಂಥದ್ದು ಒಂದು ವಿಡಿಯೋಸ್ ತೋರಿಸ್ರಿ ನೀವು. ಆ ಥರ ಮಾತಾಡ್ತಿರ್ತಾರಲ್ಲ ನಿಮ್ಮ ಮನೆಯಲ್ಲಿ ಗಂಡ್ಮಕ್ಳು, ಅಂಥವ್ರಿಗೆ ಒಂದು ವಿಡಿಯೋಸ್ ತೋರಿಸಿ ಹೇಳ್ರಿ. ನಾವೇನು ಖಾಲಿ ಕೂರಂಗಿಲ್ಲ, ಇಷ್ಟೆಲ್ಲ ಕೆಲಸ ಮಾಡ್ತಿರ್ತೀವಿ ನಾವು. ನಾವು ಕೆಲಸ ಮಾಡಲಿಲ್ಲ ಅಂದ್ರೆ ಹೊಟ್ಟೆ ತುಂಬ ಊಟ ಸಿಗಲ್ಲ, ಮನೆ ಅನ್ನೋದು ನೀಟಾಗಿ ಕ್ಲೀನಾಗಿರಲ್ಲ, ನೀವು ಬಂದು ಆರಾಮಾಗಿ ನೆಮ್ಮದಿಯಾಗಿ ಮಲ್ಕೊತಿರಲ್ಲ. ಅದಕ್ಕೆ ಮನೆ ಕ್ಲೀನ್ ಇರಬೇಕು. ಮನೆ ಗಲೀಜಾಗಿ ಕಚ್ಚಾ ಪಿಚ್ಚಿಯಾಗಿ ಇಟ್ಕೊಂಡ್ರಪ್ಪ ಅಂದ್ರೆ ನೀವು ಬಂದು ಮನ್ಯಾಗ ಒಂದು ನಿಮಿಷನೂ ಕೂರೋಕ್ಕಾಗಲ್ಲ, ಹಂಗೆ ಆಗ್ತೈತಿ. ಮನ್ಯಾಗ ನೆಮ್ಮದಿ ಐತಿ ಅಂದ್ರೆ ಆ ಮನೆಯಲ್ಲಿರೋ ಹೆಣ್ಮಕ್ಳು ಅಷ್ಟು ನೀಟಾಗಿ ಮನೇನ ಶುದ್ಧವಾಗಿ ಇಟ್ಕೊಂಡಿರ್ತಾರೆ. ಅದರಿಂದ ಆ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರ್ತೈತಿ, ಪಾಸಿಟಿವ್ ಅನ್ನೋದು ಇರ್ತೈತಿ. ನೀವು ಖಾಲಿ ಪೀಲಿ ಕೂತಾರ, ಏನು ಇಲ್ಲಿ ಇವ್ರ ಕೆಲಸ ಹಾಗೆ ಹೀಗೆ ಅನ್ನೋದು ಸುಲಭ. ಆದರೆ ಹೆಣ್ಮಕ್ಳು ಮಾಡೋ ಕೆಲಸನ ಒಂದು ದಿನ ಮಾಡಿ ನೋಡ್ರಿ ನೀವು. ಯಾರೆಲ್ಲ ಈ ಥರ ಮಾತಾಡ್ತಿರ್ತೀರಿ ಗಂಡ್ಮಕ್ಳು, ಅವರು ಮಾಡಿ ನೋಡ್ರಿ, ನಿಮಗೆ ಗೊತ್ತಾಗ್ತೈತಿ ಅವ್ರಿಗೂ ಕೂಡ ಅವ್ರದ್ದೇ ಆದ ಟೆನ್ಷನ್ ಇರ್ತೈತಿ. ಗಂಡ್ಮಕ್ಳಿಗೆ ಹೊರಗಡೆದ ಟೆನ್ಷನ್ ಅಂದರೆ ಹೆಣ್ಮಕ್ಳಿಗೆ ಮನೆ ಒಳಗಿಂದ ಟೆನ್ಷನ್ ಇರ್ತೈತಿ. ನಿಮಗೆ ಯಾವ ಥರ ಅದು ಭಾರ ಆಗಿರ್ತೈತಿ, ಅದೇ ಥರ ಹೆಣ್ಮಕ್ಳಿಗೆ ಇದು ಭಾರ ಆಗಿರ್ತೈತಿ. ಯಾರೇ ಆಗಲಿ ಹೆಣ್ಮಕ್ಳು ಮನ್ಯಾಗ ಇರ್ತಾರಂದು ಅವ್ರನ್ನ ಕೀಳಾಗಿ ನೋಡೋಕೆ ಹೋಗಬೇಡ್ರಿ. ಯಾಕಂದ್ರೆ ನೀವು ಆರೋಗ್ಯವಾಗಿ ಇದೀರಿ ಅಂದ್ರೆ ಅದಕ್ಕೆ ಕಾರಣನ ಹೆಣ್ಮಕ್ಳು ಅನ್ನೋದನ್ನು ಮರೆಯೋಕೆ ಹೋಗಬೇಡ್ರಿ. ಈ ವಿಡಿಯೋ ನೋಡಿ ನಿಮಗೆ ಅನ್ನಿಸ್ತಿರ್ಬೋದು, ಇವ್ರ ಮನೆಯಲ್ಲಿ ಏನಾದರೂ ಇವ್ರ ಮನೆಯವರು ಇದೇ ಥರ ಅಂತಾರೇನೋ, ಅದಕ್ಕೆ ಇವರು ವಿಡಿಯೋ ಮಾಡಿ ಹಾಕ್ಯಾರೇನೋ ಅಂತಂದು. ಹಾಗೇನೂ ಇಲ್ಲ, ನಮ್ಮ ಮನೆಯವ್ರು ಭಾಳ ಒಳ್ಳೆಯವ್ರದಾರ. ಅವ್ರು ಏನು ಆ ಥರ ಎಲ್ಲ ಮಾತಾಡೋಕೆ ಹೋಗಲ್ಲ. ನಿನಗಾದರೆ ಮಾಡು, ಇಲ್ಲಾಂದ್ರೆ ಬೇಡ ಅಂತಾರೆ. ನಾನೇ ಎಕ್ಸ್ಟ್ರಾ ಕೆಲಸ ಮಾಡೋದು. ಏನಪ್ಪ ಅಂದ್ರೆ ನಾನು ಸ್ವಲ್ಪ ಟೈಲರಿಂಗ್ ಕಡೆ ಸ್ವಲ್ಪ ಜಾಸ್ತಿ ಆಸಕ್ತಿ ಐತಿ ನನಗೆ. ಯಾಕಂದ್ರೆ ಕಲ್ತೀನಿ, ಬಿಡಬಾರ್ದು ಅಂತ ಸ್ವಲ್ಪ ಸ್ಟಿಚ್ ಮಾಡ್ತಾ ಇರ್ತೀನಿ ಬ್ಲೌಸ್ಗಳನ್ನು. ನಮ್ಮ ಮನೆಯವರು ಬೇಡ, ಮಗಳು ಚಿಕ್ಕವಳದಾಳ, ಅವಳನ್ನ ಇಟ್ಕೊಂಡು ನಿಂಗೆ ಕೆಲಸ ಹೆವಿ ಆಗ್ತೈತಿ, ಮಾಡೋದು ಬೇಡ ಅಂತಾರೆ. ಆದರೂ ನಾನು ಕೇಳಲ್ಲ, ಏನಾದರೂ ಒಂದು ಮಾಡ್ತಾನೆ ಇರ್ತೀನಿ. ಆ ಥರ ಅವ್ರೇನು ನನ್ನ ಕಂಡೀಷನ್ ಮಾಡಲ್ಲ, ಅದು ಮಾಡು ಇದು ಮಾಡು ಏನೂ ಹೇಳಲ್ಲ. ನಿಂಗೆ ಹೇಗೆ ಅನ್ನಿಸ್ತೈತೆ ಹಾಗಿರುಮ್ಮ ಅಂತ ಅಂತಾರೆ. ನಾನು ಸ್ವಲ್ಪ ಎಕ್ಸ್ಟ್ರಾ ಏನಾದರೂ ಅದು ಇದು ಮಾಡೋದು. ಯೂಟ್ಯೂಬ್ ಕೂಡ ಹಂಗೆ ಅಂದ್ರು ಅವರು. ಆದರೂ ನನ್ನ ಕೈಲಿ ಆಗ್ತೈತಿ, ನಾನು ಮಾಡ್ತೀನಿ ಅಂತ ಮಾಡಕತ್ತೀನಿ ಅಷ್ಟೇ. ನಮ್ಮ ಮನೆಯಲ್ಲೆಲ್ಲ ಆ ಥರ ಮಾತಾಡೋಕೆ ಹೋಗಲ್ಲ. ಕೆಲವೊಬ್ಬರು ಮಾತಾಡ್ತಿರೋದನ್ನು ನೋಡೀನಿ, ನಮ್ಮ ಅಕ್ಕಪಕ್ಕದಲ್ಲಿ ಆಗಲಿ, ಇಲ್ಲಾಂದ್ರೆ ನಮ್ಮ ರಿಲೇಷನ್ ಕಡೆ ಆಗಲಿ. ಆ ಥರ ಗಂಡ್ಮಕ್ಳು ಹೆಣ್ಮಕ್ಳಿಗೆ ಹೀಯಾಳಿಸಿ ಮಾತಾಡೋದು, ಕೇವಲವಾಗಿ ಮಾತಾಡೋದು, ಆ ಥರ ಎಲ್ಲ ಮಾಡ್ತಿರ್ತಾರಲ್ಲ, ಅಂಥವ್ರಿಗೆ ಹೇಳಕತ್ತೀನಿ ಅಷ್ಟೇ. ಈ ವಿಡಿಯೋ ಮೂಲಕ ಹೇಳಕತ್ತೀನಿ. ಯಾಕಂದ್ರೆ ಈ ವಿಡಿಯೋ ನೋಡಿ ಒಂದು 100 ಜನದಲ್ಲಿ ಒಬ್ಬರಾದರೂ ತಿಳ್ಕೊಂಡು ಬದಲಾಗ್ತಾರೇನೋ ಅಂತ ಅಷ್ಟೇ ಈ ವಿಡಿಯೋ ಮಾಡಿದ ಉದ್ದೇಶ, ಮತ್ತೇನೂ ಇಲ್ಲ ಅಷ್ಟೇ. ಇವತ್ತು ರೇಷನ್ ಎಲ್ಲ ತೊಗೊಂಡು ಬಂದಿದ್ರು ನಮ್ಮ ಮನೆಯವರು. ಇಲ್ಲಿ ನೋಡ್ಬೋದು, ಎಲ್ಲ ತೆಗೆದು ತೋರ್ಸಕತ್ತೀನಿ ನಾನು ಏನೆಲ್ಲ ತಂದಾರ ಅಂತಂದು. ಜಾಸ್ತಿ ಎಲ್ಲ ತರಿಸಿಲ್ಲ, ಯಾಕಂದ್ರೆ ಮೊದಲೇ ಎಲ್ಲ ತರಿಸಿ ಇಟ್ಕೊಂಡಿದ್ದೆ ನಾನು. ಎಲ್ಲ ಇತ್ತು ರೇಷನ್ನು. ಈಗ ಸ್ವಲ್ಪ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಮೇನ್ ಏನು ಬೇಕಾಗಿತ್ತು ಅದನ್ನು ಮಾತ್ರ ತರಿಸೀನಿ. ಕಾಳುಗಳೆಲ್ಲ ಭಾಳನ ಇದ್ವು ಮನ್ಯಾಗ, ಅದಕ್ಕೆ ಜಾಸ್ತಿ ಏನೂ ತರ್ಸಕ್ಕೆ ಹೋಗಿಲ್ಲ. ಸ್ವಲ್ಪನ ತರಿಸೀನಿ. ಜಾಸ್ತಿ ತರಿಸ್ಬಿಟ್ರೆ ಏನಾಕತ್ತೆ ಅಂದ್ರೆ ಹುಳ ಹತ್ತಿಬಿಡ್ತಾವೆ ನೋಡ್ರಿ. ಅವನ್ನೆಲ್ಲ ಫ್ರಿಜ್ಜಿನಾಗ ಇಟ್ಕೋಬೇಕಾಗ್ತೈತಿ ಕಾಳುಗಳ್ನೆಲ್ಲ. ಅದಕ್ಕೆ ಜಾಸ್ತಿ ಎಲ್ಲ ತರ್ಸೋದ ಬೇಡ ಅಂತಂದು ಸ್ವಲ್ಪನ ತರಿಸ್ಬಿಟ್ಟನಿ. ಇದು ಗೋಧಿ ಹಿಟ್ಟು ಅದು ಸ್ವಲ್ಪ ಜಾಸ್ತಿ ಬೇಕಾಗಿತ್ತು. ಯಾಕಂದ್ರೆ ನಾ ಯಾವಾಗಲೂ ಗೋಧಿ ತಗೊಂಬಂದು ಒಂದು 5 kg ಗೋಧಿ ತಗೊಂಬಂದು ಮಿಲ್ ಮಾಡಿಸಿ ಇಟ್ಕೊತಿದ್ವಿ ನಾವು, ಗಿರಣಿಗೆ ಹಾಕಿಸಿ. ಈ ಸಲ ಆಗಲಿಲ್ಲ, ಸ್ವಲ್ಪ ಮಳೆ ಜಾಸ್ತಿ ಕತ್ತಿರೋದ್ರಿಂದ ಅವನ್ನ ಒಣಗ್ಸೋಕ್ಕೆಲ್ಲ ಸರಿಯಾಗಲ್ಲ ಗೋಧಿನ ಅಂತಂದು ಸ್ವಲ್ಪ ತೊಳೆದು ಒಣಗಿಸ್ತೇನೆ ನಾನು ಗೋಧಿನ. ಅದಕ್ಕೆ ಬೇಡ, ಹಿಟ್ಟು ತರಿಸಿದ್ರಾಯ್ತು ಅಂತಂದು ಹಿಟ್ಟು ತರಿಸೀನಿ. 1-2 kg ಅಷ್ಟು ತರಿಸೀನಿ. ಇಲ್ಲಿ ಅವನ್ನೆಲ್ಲ ಏನೆಲ್ಲ ರೇಷನ್ ತರಿಸಿದ್ನೆ ಅದನ್ನೆಲ್ಲ ಬಾಕ್ಸಿಗೆ ಹಾಕಿ ಇಡಕತ್ತೀನಿ ಇವಾಗ. ಅವಾಗ ಕೆಲಸ ಮಾಡ್ಕೊಂಬಿಟ್ರೆ ಹೆವಿ ಅನ್ಸಲ್ಲ ನೋಡ್ರಿ. ನಾವೇನಾದರೂ ಅದನ್ನು ತಂದದ್ದು ಹಂಗೆ ತೆಗೆದಿಟ್ಬಿಟ್ರಪ್ಪ ಅಂದ್ರೆ ಒಂದು ಮೂಲ್ಯಾಗ ಸೇರಿಸ್ಬಿಟ್ರಪ್ಪ ಅಂದ್ರೆ ಅದು ಅಲ್ಲೇ ಬಿದ್ದು ಒದ್ದಾಡ್ತತಿ. ಅದನ್ನು ಮತ್ತೆ ತೆಗೆದು ಹಾಕೋದು ಬೇಜಾರು ಮಾಡ್ಕೊಂಬಿಡ್ತೀವಿ. ಅದಕ್ಕೆ ನಾನು ಏನು ಮಾಡ್ತೇನೆ ಅಂದ್ರೆ ತಂದಿದ್ದ ದಿನಾನ ಎಲ್ಲ ರೇಷನ್ ಜೋಡಿಸಿ ಇಟ್ಕೊಂಡ್ಬಿಡ್ತೀನಿ. ಆಲ್ಮೋಸ್ಟ್ ಏನಾದರೂ ಹೆವಿ ಕೆಲಸ ಆದಾಗ, ಏನಾದರೂ ಎಮರ್ಜೆನ್ಸಿ ಹೊರಗಡೆ ಹೋಗೋದಿತ್ತು, ಅದು ಇದು ಬೇರೆ ಎಕ್ಸ್ಟ್ರಾ ಕೆಲಸ ಇತ್ತು ಅಂದ್ರೆ ತಿರುಗಿ ದಿನ ಮಾಡ್ಕೋತಿರ್ತಾರೆ
ಇಟ್ಕೊಂಡ್ಬಿಡ್ತಾನೆ. ನಾನು ಮದುವೆ ಆದಾಗಿಂದ ಇದೇ ಥರನ ಅವತ್ತಿನ ಕೆಲಸ ಅವತ್ತ ಮಾಡ್ಕೊಂಡ್ರೆ ನನಗೆ ಸಮಾಧಾನ ಆಗ್ತೈತಿ. ಇಲ್ಲೆಲ್ಲ ಸ್ಪೈಸಸ್ ಎಲ್ಲ ತರಿಸಿದ್ದೆ, ಮಸಾಲೆ ಐಟಮ್ಸು ಅವನ್ನೆಲ್ಲನೂ ಹಾಕಿಡಕತ್ತೀನಿ. ಇಲ್ಲಿ ಒಂದೊಂದು ಬಾಕ್ಸ್ ಒಳಗೆ ಒಂದೊಂದು ಐಟಮ್ಸ್ ಹಾಕಿಡಕತ್ತೀನಿ. ಆಲ್ಮೋಸ್ಟ್ ಎಲ್ಲ ಖಾಲಿಗಿತ್ತು. ಲವಂಗ ಒಂದೇ ಇತ್ತು, ಇನ್ನು ಉಳ್ಕಿದ್ದೆಲ್ಲ ಖಾಲಿಯಾಗಿತ್ತು. ಅವನ್ನೆಲ್ಲ ತೊಗೊಂಡು ಬಂದಿದ್ರು, ಅವನ್ನೆಲ್ಲ ಹಾಕಿ ಫಿಲ್ ಮಾಡಿ ಇಡಕತ್ತೀನಿ ಡಬ್ಬಿಗೊಳಗೆ. ನಾನು ರವೆ, ಅವಲಕ್ಕಿ, ಏನು ಗೋಧಿ ಹಿಟ್ಟು ಅದನ್ನೆಲ್ಲ ಡಬ್ಬಿಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಕವರ್ನಾಗ ಹಂಗೆ ಇಟ್ರಪ್ಪ ಅಂದ್ರೆ ಮರ್ತಾ ಬಿಡ್ತವೆ. ಯಾಕಂದ್ರೆ ಮೊದಲೆಲ್ಲ ಹಂಗೆ ಮಾಡ್ತಿದ್ದೆ ನಾನು. ಕವರ್ನಾಗ ಹಂಗೆ ಇಟ್ಟು ಒಂದು ಟ್ಯಾಂಕಿ ಖಾಲಿದೈತೆ ಅದ್ರೊಳಗೆ ಹಾಕಿ ಇಟ್ಕೊಂಡ್ಬಿಡ್ತಿದ್ದೆ. ನೆನಪಾಗ್ತಿರ್ಲಿಲ್ಲ ರವೆ ಐತೆ ಇಲ್ಲ, ಅವಲಕ್ಕಿ ಐತೆ ಇಲ್ಲ ಅಂತ ನೆನಪಾಗ್ತಿದ್ದಿಲ್ಲ. ಅದು ಇಟ್ಟಿಟ್ಟು ಹಾಳಾಗಿಬಿಡ್ತದ್ವೋ ಹಂಗಾಗಿಬಿಡ್ತದ್ವೋ. ಅದಕ್ಕೆ ಇವಾಗ ಎಲ್ಲ ಬಾಕ್ಸ್ಗಳಿಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಏನೆಲ್ಲ ತರಿಸಿರ್ತೀನಿ ಕಾಳು ಅವನು. ಈ ಕೆಡ ಅಂತ ಕಾಳುಗಳು ಇರ್ತಾವಲ್ಲ, ಅವು ಬೇಗ ಹೊರಗಡೆ ಇಟ್ರಪ್ಪ ಅಂದ್ರೆ ಬೇಗ ಕೆಟ್ಟುಬಿಡ್ತಾವೆ. ಅಂಥವೆಲ್ಲ ಫ್ರಿಜ್ ಒಳಗೆ ಇಟ್ಕೊಂಡ್ಬಿಡ್ತೀನಿ ನಾನು. ಬೇರೆ ಕಾಳುಗಳನ್ನೆಲ್ಲ ಈ ಥರ ಬಾಕ್ಸಿಗೆ, ಸ್ಟೀಲಿನ ಬಾಕ್ಸಿಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಈ ಎಲ್ಲ ಬಾಕ್ಸ್ಗಳನ್ನ ಒಟ್ಟಿಗೆ ತೊಳ್ಯಕ್ಕೆ ಹೋಗಲ್ಲ ನಾನು. ಯಾವೆಲ್ಲ ರೇಷನ್ ಖಾಲಿ ಆಗಿರ್ತಾವೆ ನೋಡ್ರಿ, ಈಗ ಉದಾಹರಣೆಗೆ ಅವಲಕ್ಕಿ ಬಾಕ್ಸ್ ಖಾಲಿ ಆಗೈತಿ ಅಂದ್ರೆ ಅದನ್ನು ಬಾಕ್ಸ್ನ ತೊಳೆದಿಟ್ಬಿಡ್ತೇನೆ ನಾನು. ಆವಾಗಲೇ ಖಾಲಿ ಆಗಿದ್ದ ದಿನಾನ ತೊಳೆದಿಟ್ಬಿಡ್ತೀನಿ. ಅದನ್ನು ಒಣಗಿಸಿ ನೆಕ್ಸ್ಟ್ ಅವಲಕ್ಕಿ ತಂದಾಗ ಅದನ್ನು ಮತ್ತೆ ರೀಫಿಲ್ ಮಾಡ್ಕೊಂಡ್ಬಿಡ್ತೀನಿ. ಅದೇ ಥರ ಮಾಡ್ತಿರ್ತೀನಿ. ಏನೇ ಆಗಲಿ, ಉಪ್ಪಿಂದು ಜಾಡಿ ಆಗಲಿ, ಸಕ್ಕರೆ ಡಬ್ಬಿ ಆಗಲಿ, ಚಹಾ ಪುಡಿ ಡಬ್ಬಿ ಆಗಲಿ, ಅವನ್ನೆಲ್ಲ ನಾನು ಖಾಲಿ ಆಗಿದ ತಕ್ಷಣ ತೊಳೆದಿಟ್ಬಿಡ್ತೀನಿ. ಈಗ ಡೈಲಿ ಪಾತ್ರೆ ಎಲ್ಲ ತೊಳಿತಿರ್ತಾವೆಲ್ಲ ಅಡುಗೆ ಮಾಡಿದ್ವು ಅವನು, ಅದೇ ಥರನ ಅದನ್ನು ತೊಳೆದಿಕ್ಕಿಬಿಡ್ತೀನಿ ನಾನು. ಮತ್ತು ಎಕ್ಸ್ಟ್ರಾ ಕೆಲಸ ಆಗಿಬಿಡ್ತೈತಿ ಅವನ್ನಷ್ಟು ಡಬ್ಬಿ ತಕ್ಕೊಂಡು ತೊಳೆಯೋದು ಅಂತಂದು ಅವನ್ನೆಲ್ಲ ತೊಳೆದಿಟ್ಬಿಡ್ತೀನಿ. ಅದನ್ನು ಈ ಥರ ತಂದಾಗ ರೀಫಿಲ್ ಮಾಡ್ಕೊಂಡ್ಬಿಡ್ತೀನಿ ಎಲ್ಲ ರೇಷನ್ನ. ಏನಾದರೂ ಹಬ್ಬಗಳು ಅಥವಾ ಜಾತ್ರೆಗಳು ಇದ್ದಾಗ ಎಲ್ಲ ನೀಟಾಗಿ ಡಬ್ಬಿಗಳು ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೋತೀನಿ ನಾನು, ಒಟ್ಟಿಗೆ ತೆಗೆದು. ಡೈಲಿ ಹಿಂಗೆ ಖಾಲಿ ಆದಂಗೆ ಆ ಡಬ್ಬಿಗಳನ್ನು ತೊಳೆದು ಇಟ್ಬಿಡ್ತೀನಿ ಆಲ್ಮೋಸ್ಟ್. ಈ ಥರ ಸ್ಪೈಸಸ್ಸಿಂದು ಇದನ್ನು ತರಿಸಿದ್ದೆ ನಾನು, ಬಾಕ್ಸಿನ ಸೆಟ್ ತರಿಸಿದ್ದೆ ಅಮೆಝಾನ್ ಒಳಗೆ. ಭಾಳ ಯೂಸ್ ಆಗೈತೆ ನೋಡ್ರಿ ಇದು. ಎಲ್ಲ ಥರನೂ ಈ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಈ ಥರ MTR ಸಾಂಬಾರು ಪುಡಿ, ಗರಂ ಮಸಾಲ, ಈ ಪುಳಿಯೋಗರೆ ಪುಡಿ ಈ ಥರ ಹಾಕಿಡಕ್ಕೆ ಭಾಳ ಯೂಸ್ ಆಗೈತೆ ನನಗಂತೂ. ಈ ಬಾಕ್ಸ್ ಒಳಗೆ ಏನಾದರೂ ಮಸಾಲೆ ಪುಡಿಗಳು ಹಾಕಿಟ್ಟಿರ್ತಾವಲ್ರಿ, ಅವು ಏನಾದರೂ ಗೊತ್ತಾಗಲಿಲ್ಲ ಅಂತಂದ್ರೆ ನಾನು ಏನು ಮಾಡೀನಿ ಅಂದ್ರೆ, ಈ ಪಾಕಿಟ್ ಬರ್ತಾವಲ್ರಿ ಇವು ಮಸಾಲೆ ಪೌಡ್ರ್ ತರಿಸಿದ ಪಾಕಿಟ, ಅದ್ರ ಮೇಲೆ ಬರ್ದಿರ್ತಾರೆ ನೋಡ್ರಿ ಸಾಂಬಾರು ಪುಡಿ, ಗರಂ ಮಸಾಲ, ಬಿಸಿಬೇಳೆ ಬಾತ್ ಪುಡಿ, ಪುಳಿಯೋಗರೆ ಪುಡಿ ಅಂತಂದು ಈ ಥರ ಬರ್ದಿರ್ತಾರಲ್ಲ ಚೀಟ್ಯಾಗ ಆ ಪಾಕೆಟ್ ಒಳಗೆ. ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ಪ್ಲಾಸ್ಟ್ರ್ ತಗೊಂಡು ಈ ಥರ ಅಂಟಿಸೀನಿ. ಈ ಥರ ಮಾಡೋದ್ರಿಂದ ನಿಮಗೆ ಏನು ಕನ್ಫ್ಯೂಸ್ ಆಗಲ್ಲ, ಯಾವ ಪೌಡ್ರು ಯಾವ ಬಾಕ್ಸ್ನಾಗ ಐತೆ ಅಂತಂದು ಈಸಿಯಾಗಿ ಕಂಡುಹಿಡಿದು ಬಿಡ್ಬೋದು. ನಾನು ಸ್ಟೀಲ್ ಬಾಕ್ಸ್ಗಳಿಗೆ ಅದೇ ಥರ ಮಾಡೀನಿ. ಅಂದ್ರೆ ಕೈಲಿ ಬರೋದು ಅಂಟಿಸೇನೆ ನಾನು ಪ್ಲಾಸ್ಟ್ರ್ ತಗೊಂಡು. ಯಾಕಂದ್ರೆ ಅದು ಆನ್ಲೈನ್ಯಾಗ ಸಿಗ್ತಾವೆ, ತರಿಸ್ಕೋಬೇಕು ಅಂದ್ಕೊಂಡೆ ನಾನು ಏನಾದರೂ ಮನೆಯಲ್ಲೇ ಮಾಡಿ ಅಂಟಿಸಿದ್ರಾಯ್ತು ಅಂತಂದು ನಾನು ತರ್ಸಕ್ಕೆ ಹೋಗಲಿಲ್ಲ. ಮನ್ಯಾಗ ಅದನ್ನು ಒಂದು ಹಾಳೆ ಒಳಗೆ ಬರೋದು, ಪೇಪರ್ ಒಳಗೆ ಬರೋದು ಪ್ಲಾಸ್ಟ್ರ್ ತಗೊಂಡು ಅಂಟಿಸೀನಿ ಎಲ್ಲ ಸ್ಟೀಲ್ ಬಾಕ್ಸಿಗೆ. ಯಾಕಂದ್ರೆ ಅದ್ರಾಗ ಟ್ರಾನ್ಸ್ಪರೆಂಟ್ ಇರಲ್ಲ ಸ್ಟೀಲ್ ಬಾಕ್ಸು, ಕಾಣಂಗಿಲ್ಲ ಎದ್ರೊಳಗೆ ಏನೈತಿ ಅಂತ ಗೊತ್ತಾಗಂಗಿಲ್ಲ. ಅದಕ್ಕೋಸ್ಕರ ಆ ಥರ ಮಾಡೇನಿ ನಾನು, ಏನೇನು ಹಾಕಿಟ್ಟೇನಿ ಅಂತಂದು. ಯಾಕಂದ್ರೆ ಅಡುಗೆ ಮನ್ಯಾಗ ಬೇರೆ ಯಾರಾದರೂ ಬಂದು ಈಗ ನನಗೆ ಹುಷಾರಿಲ್ಲ ಅಂದ್ರೆ ಒಂದೊಂದು ಸಲ ನಮ್ಮ ಮನೆಯವ್ರು ಏನಾದರೂ ಅಡುಗೆ ಏನಾದರೂ ಮಾಡ್ತಿರ್ತಾರೆ, ಅವ್ರಿಗೂ ಕೂಡ ಕನ್ಫ್ಯೂಸ್ ಆಗಬಾರ್ದು ಅಂತಂದು ಎಲ್ಲ ನೀಟಾಗಿ ಬರೆದು ಇಟ್ಬಿಡೀನಿ. ಆರಾಮಾಗಿ ಮಾಡ್ತಾರೆ ಅವರು. ಮತ್ತು ನಮ್ಮ ಮನೆಯಾಗ ಯಾರೇ ಬರಲಿ ಅವ್ರಿಗೆ ಆರಾಮಾಗಿ ಸಿಗ್ತಾವೆ ಐಟಮ್ಸ್. ನಾನು ಏನೇನು ಎಲ್ಲೆಲ್ಲಿ ಇಟ್ಟನಿ ಅಂತಂದು ಅಲ್ಲಿ ಬರೋದು ಇಟ್ಬಿಟ್ಟನಿ ಬಾಕ್ಸ್ ಒಳಗೆ, ಗೊತ್ತಾಗ್ಬಿಡ್ತೈತಿ, ಬೇಗ ಮಾಡ್ಬೋದು ಅಂತ ಈ ಥರ ಐಡಿಯಾ ಮಾಡೀನಿ. ಇಲ್ಲಿ ನೋಡ್ಬೋದು ಎಲ್ಲ ಬಾಕ್ಸ್ಗಳಿಗೆ ಫೀಲ್ ಮಾಡಕತ್ತೀನಿ. ಆಲ್ಮೋಸ್ಟ್ ಎಲ್ಲ ಮುಗೀತು, ಕಾಳುಗಳನ್ನೆಲ್ಲ ಹಾಕಿಡೋದು.
ಎಷ್ಟು 16 ಬಾಕ್ಸ್ ಏನೋ ಅದಾವು ಇದ್ರಾಗ. 16 ಬಾಕ್ಸಿಗೂ ಎಲ್ಲ ಒಂದೊಂದು ಐಟಮ್ಸ್ ಒಂದೊಂದು ಬಾಕ್ಸಿಗೆ ಹಾಕಿಟ್ಟನಿ. ಭಾಳ ಜಾಗ ಸೇವ್ ಆಗ್ತೈತಿ ಈ ಬಾಕ್ಸ್ ತಗೊಂಡ್ಮೇಲೆ ನನಗೆ. ಯಾಕಂದ್ರೆ ಬೇರೆ ನನ್ನ ಕಡೆ ಮೊದಲು ಬೇರೆ ಬಾಕ್ಸಿಂದ ಇತ್ತು, ಭಾಳ ಜಾಗ ಹಿಡಿಸ್ತತ್ತದು. ಈ ಬಾಕ್ಸ್ ತಗೊಂಡ್ಮೇಲೆ ಇಷ್ಟೇ ಜಾಗದಾಗ 16 ಬಾಕ್ಸ್ ಹಿಡಿಸ್ತವೆ ನೋಡ್ರಿ. ಎಲ್ಲ ಕಣ್ಣಿಗೆ ಕಾಣ್ತವೆ, ಬೇಗ ತಗೊಂಡು ಅಡುಗೆ ಮಾಡೋಕ್ಕೂ ಈಸಿ ಆಗ್ತೈತಿ ಅಂತಂದು ಈ ಬಾಕ್ಸ್ ತಗೊಂಡೆ. ಭಾಳ ಯೂಸ್ ಆಗೈತೆ ನನಗೆ. ಇಷ್ಟೇ ನೋಡ್ರಿ ಇವತ್ತಿನ ವಿಡಿಯೋ. ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಇರುವ ವಿಡಿಯೋಸ್ಗಳನ್ನು ಮಾಡ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ.